ಒಬ್ಬ ಮನುಷ್ಯ ತನ್ನ ತಂದೆಗಾಗಿ ಜೀವನ ಪೂರ್ತಿ ಏನು ತ್ಯಾಗ ಮಾಡಬಹುದು ಗೊತ್ತಾ? ಈ ಕತೆ ಕೇಳಿದರೆ ನಿಮ್ಮ ಹೃದಯ ಕಂಗಾಲಾಗುತ್ತದೆ. ಗಂಗಾದೇವಿ ತನ್ನ ಮಗನನ್ನು ಬೆಳೆಸಿ ವಿದ್ಯೆ, ಶಸ್ತ್ರಕಲೆ, ಧರ್ಮ ಎಲ್ಲವನ್ನೂ ಕಲಿಸಿ ಅವನನ್ನು ಶಕ್ತಿಶಾಲಿ ಯೋಧನಾಗಿ ಮಾಡಿದರು. ನಂತರ ಅವನನ್ನು ಶಾಂತನು ಮಹಾರಾಜರಿಗೆ ಹಿಂದಿರುಗಿಸಿದರು. ಅವನೇ ದೇವರಥ. ಒಂದು ದಿನ ಶಾಂತನು ಮತ್ತೆ ಪ್ರೀತಿಯಲ್ಲಿ ಬಿದ್ದರು. ಆಕೆ ಸತ್ಯವತಿ, ಒಬ್ಬ ಮೀನುಗಾರನ ಮಗಳು. ಆಕೆಯನ್ನು ಮದುವೆಯಾಗಲು ಶಾಂತನು ಬಯಸಿದರು. ಆದರೆ ಸತ್ಯವತಿಯ ತಂದೆ ಒಂದು ದೊಡ್ಡ ಷರತ್ತಿಟ್ಟರು. ನನ್ನ ಮಗಳ ಮಗನೇ ರಾಜನಾಗಬೇಕು. ಇದು ಕೇಳಿದ ಶಾಂತನು ದುಃಖಿತರಾದರು. ಯಾಕೆಂದರೆ ಭೀಷ್ಮನೇ ಈಗಾಗಲೇ ಉತ್ತರಾಧಿಕಾರಿ. ತಂದೆಯ ದುಃಖವನ್ನು ನೋಡಿ ದೇವರಥ ಒಂದು ಭಯಾನಕ ನಿರ್ಧಾರ ತೆಗೆದುಕೊಂಡರು. ನಾನು ಎಂದಿಗೂ ಸಿಂಹಾಸನ ಪಡೆಯುವುದಿಲ್ಲ. ನಾನು ಜೀವನ ಪೂರ್ತಿ ಮದುವೆಯಾಗುವುದಿಲ್ಲ. ಈ ಮಾತು ಕೇಳಿ ಆಕಾಶದಿಂದ ದೇವತೆಗಳು ಸುರಿಸಿದರು. ಆ ದಿನದಿಂದ ಅವನು ಭೀಷ್ಮ ಎಂದು ಪ್ರಸಿದ್ಧನಾದನು. ಶಾಂತನು ತುಂಬಾ ಸಂತೋಷಗೊಂಡು ಭೀಷ್ಮನಿಗೆ ಒಂದು ವರ ಕೊಟ್ಟರು. ನೀನು ಯಾವಾಗ ಸಾಯಬೇಕು ಎಂದು ನೀನೇ ನಿರ್ಧರಿಸಬಹುದು. ಭೀಷ್ಮನ ತ್ಯಾಗದಿಂದ ಹಸ್ತಿನಾಪುರದ ಭವಿಷ್ಯ ಹೇಗೆ ಬದಲಾಯಿತು, ಪಾಂಡವರು ಮತ್ತು ಕೌರವರು ಹೇಗೆ ಹುಟ್ಟಿದರು ಎಂದು ಮುಂದಿನ ಭಾಗದಲ್ಲಿ ನೋಡೋಣ.